ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ವರ್ಷಿಣಿ ಆಚಾರ್ಯ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಸಿಟಿವಿ ವತಿಯಿಂದ ಒಂದು ವಿನೂತನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ಮಹಿಳಾ ಸಾಧಕಿಯರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಎಷ್ಟೋ ಮಹಿಳೆಯರ ಪರಿಚಯವೇ ನಮಗಿಲ್ಲ. ಅಂತಹ ಮಹಿಳೆಯರನ್ನ ಪರಿಚಯಿಸುವಂತಹ ಕೆಲಸ ನಿಮ್ಮ ಸಿಟಿವಿ ಮಾಡ್ತಾ ಇದೆ. ಸೊ ಈಗ ನಮಗೆ ಏನಾದರೂ ಹಬ್ಬ ಇಲ್ಲ ಏನಾದರೂ ಫಂಕ್ಷನ್ಸ್ ಅಂದಾಗ ನಮಗೆ ಮೊದಲು ನೆನಪಾಗುವಂಥದ್ದು ಏನು? ಹೊಸ ಬಟ್ಟೆಗಳು. ಸೊ ಅಂತಹ ಹೊಸ ಬಟ್ಟೆಗಳನ್ನು ಅವರವರ ಇಷ್ಟಕ್ಕೆ ತಕ್ಕಂತೆ ಆರಾಮದಾಯಕವಾಗಿ ತಯಾರಿಸುವಂಥವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರೇ ಶಾರದಾ ಅವರು, ವೈಫ್ ಆಫ್ ವಿಶ್ವಮೂರ್ತಿ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ಮೇಡಮ್ ಹೇಳಿ, ನಮಗೆ ತಿಳಿದು ಬಂತು ಏನು ಅಂತಾನೆ, ನೀವು ಟೈಲರಿಂಗ್ ಅಲ್ಲಿ 25 ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀರಾ ಅಂತ. ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿದ್ದೀರಾ. ಅದಕ್ಕೆ ಮೊದಲಿಗೆ ಶುಭಾಶಯಗಳು ಮೇಡಮ್. ಸೊ ಈ ಕಸಬ್ ಕಲ್ತಿರೋ ದಿನಗಳು ಹೆಂಗಿತ್ತು ಬಾಲ್ಯದ ದಿನಗಳಿಂದ? ಮೇಡಮ್ ತುಂಬಾನೇ ಚೆನ್ನಾಗಿತ್ತು. ನಾವು ತುಂಬಾ ವರ್ಷಗಳ ಹಿಂದೆನೆ ಕಲ್ತಿದ್ವಿ. ಅದು ಮದುವೆ ಆದ್ಮೇಲೆ ಅದು ಹಂಗೆ ಕಂಟಿನ್ಯೂ ಆಗಿ ನಮ್ಮ ಲೈಫ್ನ ಒಂದು ಇದರಲ್ಲಿ ಲೀಡ್ ಮಾಡ್ತಾ ಇದೆ. ನಿಮ್ಮ ಇಷ್ಟನೇನಾ ಇದು? ಅಮ್ಮ ಅದು ಫೋರ್ಸ್ ಇತ್ತು. ಅಮ್ಮದು ಫೋರ್ಸ್ ಇತ್ತು. ಅವರಿಂದಾನೇ ಇವತ್ತು ನಾನು ಈ ತರ ಇದ್ದೀನಿ ಅಂತಂದ್ರೆ ಅವ್ರದೇ ಒಂದು ಮೊದಲನೇ ಇದು, ಅವರೇ ಮುಖ್ಯ ಕಾರಣ ಅಂತ ಅಂತೀರಾ. ಮದ್ವೆ ಆಗಿ ಎಷ್ಟು ವರ್ಷ ಆಗಿದೆ ಮೇಡಮ್? 26 ಇಯರ್ಸ್ ಕಂಪ್ಲೀಟ್ ಆಗಿದೆ. 26 ಇಯರ್ಸ್. ಅವ್ರ ಕಡೆಯಿಂದ ಸಪೋರ್ಟ್ ಹೆಂಗಿರುತ್ತೆ? ಅವರು ತುಂಬಾನೇ ಸಪೋರ್ಟ್ ಮಾಡಿದ್ರು. ಈಗ ಏನಾದರೂ ಮನೆ ಕೆಲಸ ಇದು ಎಲ್ಲ ಮ್ಯಾನೇಜ್ ಮಾಡ್ಬೇಕಾಗಿ ಬರುತ್ತಲ್ಲ, ಸೊ ಆ ಟೈಮಲ್ಲೆಲ್ಲ ಹೆಂಗೆ ಮ್ಯಾನೇಜ್ ಮಾಡಿ? ಅವರು ಹೆಲ್ಪ್ ಮಾಡೋರು ಮನೆಯ ಕಡೆ. ಏನು ತೊಂದರೆ ಏನಿಲ್ಲ, ಹೆಲ್ಪ್ ಮಾಡ್ತಾರೆ. ಮಕ್ಕಳು ಮೇಡಮ್, ನಿಮ್ಮ ಮಕ್ಕಳು ಎಷ್ಟು ಜನ? ಇಬ್ರು, ಒಂದು ಮಗ ಒಂದು ಮಗಳು. ಏನ್ ಮಾಡ್ತಿದ್ದಾರೆ? ಮಗ ಇಂಜಿನಿಯರ್ ಜಾಬ್ ಮಾಡ್ತಿದ್ದಾನೆ, ಮಗಳೂ ಜಾಬ್ ಮಾಡ್ತಾ ಇದ್ದಾಳೆ. ಅವ್ರ ಕಡೆಯಿಂದ ಹೆಂಗಿರುತ್ತೆ ಸಪೋರ್ಟ್? ಇವಾಗ ಏನು ಅಂತಂದ್ರೆ ನಾರ್ಮಲ್ ಆಗಿ ಮಕ್ಕಳಿಗೆ ಎಲ್ಲನ ಹೊರಗಡೆ ಕರ್ಕೊಂಡು ಹೋಗಿಲ್ಲ, ಇವಾಗಾರೆ ಮೆಚುರಿಟಿ ಬಂದಿರುತ್ತೆ, ಚಿಕ್ಕ ವಯಸ್ಸಲ್ಲಿ ಎಲ್ಲನ ಆಚೆ ಕರ್ಕೊಂಡು ಹೋಗಿಲ್ಲ ಅಂತಂದಾಗ ಏನ್ ಮಮ್ಮಿ ನೀನು ಯಾವಾಗ್ಲೂ ಕೆಲಸ ಅಂತ ಬ್ಯುಸಿ ಆಗಿರ್ತೀಯಾ, ನಮ್ಮ ಜೊತೆ ಯಾವಾಗ ಟೈಮ್ ಸ್ಪೆಂಡ್ ಮಾಡೋದು, ಇಂಥ ಮಾತುಗಳೆಲ್ಲ ಕೇಳಿದೀರಾ? ಅವಾಗ ಅನ್ನೋರು, ಬಟ್ ನಾವು ಅದಕ್ಕೆ ತಗ್ಗಟ್ಟಾಗಿ ಅಲ್ಲಿ ಕರ್ಕೊಂಡು ಹೋಗ್ತಿದ್ವಿ, ಎಲ್ಲ ಮ್ಯಾನೇಜ್ ಮಾಡ್ತಿದ್ವಿ. ಆ ಮಕ್ಳಿಗೋಸ್ಕರನೇ ಅಲ್ವಾ ಇಷ್ಟೆಲ್ಲ ಮಾಡೋದು. ಹಾಗಾಗಿ ಏನು ತೊಂದರೆ ಇಲ್ದಿರಾ, ತೀರಾ ಜಾಸ್ತಿ ಇಲ್ದಿದ್ರು ಸ್ವಲ್ಪ ಇದಕ್ಕಾದ್ರೂ ಮೇಂಟೈನ್ ಮಾಡ್ಕೊಡ್ತಿದ್ವಿ. ಸೊ ಇವಾಗೇನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ, ಅವರೇ ಹೋಗಿ ಬರ್ತಾರೆ ಎಲ್ಲಿ ಬೇಕಾದ್ರೂ. ಸೊ ಈಗ ಅಂಗಡಿಯಲ್ಲಿ ಒಬ್ಬರೇ ಸ್ಟಿಚ್ ಮಾಡ್ತಾರೆ ಇಲ್ಲ ಏನಾದ್ರೂ ಹೆಲ್ಪರ್ ಇದ್ದಾರೆ? ಅವ್ರ ಕಡೆಯಿಂದ ಸಪೋರ್ಟ್ ಹೆಂಗೆ? ಅವರು ಚೆನ್ನಾಗಿ ಇದು ಮಾಡ್ತಾರೆ, ಏನು ತೊಂದರೆ ಇಲ್ಲ, ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಈಗ ಒಂದು ಕ್ವಶನ್ ಏನು ಅಂತಂದ್ರೆ, ಬ್ಲೌಸ್ ಏನಾದ್ರೂ ಮಿಸ್ಟೇಕ್ ಆಗಿರುತ್ತೆ, ಮೇ ಬಿ ನಮ್ಮ ಮಿಸ್ಟೇಕೇ ಆಗಿರ್ಬೋದು, ಇಲ್ಲ ಅವ್ರ ಬಾಡಿ ಸೈಜ್ ಡಿಫ್ರೆಂಟ್ ಆಗ್ತಿರುತ್ತೆ, ಆ ಮಿಸ್ಟೇಕ್ಸ್ ಆಗಿರ್ಬೋದು. ಸೊ ಆ ಟೈಮಲ್ಲಿ ಅಫ್ಕೋರ್ಸ್ ನಮ್ಮನ್ನೇ ಬೈಕೋತಾರೆ ಅಲ್ವಾ? ಸೊ ಆ ಟೈಮಲ್ಲಿ ಎಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಇಲ್ಲ ರೆಡಿ ಮಾಡ್ತೀರಾ? ಹೆಂಗ್ ರೆಡಿ ಮಾಡ್ಬೋದು? ಮಾಡ್ಕೊಡ್ತೀವಿ. ಆ ಥರ ಒಂದು ಪ್ರಾಬ್ಲಮ್ ಬರುತ್ತೆ, ಬಂದವಾಗ ಅವ್ರನ್ನ ಒಂದು ಕೂಲ್ ಮಾಡಿ ಅದು ತಗ್ಗಟ್ಟಾಗಿ ನಾವು ಯಾವ ಥರ ಬೇಕೋ ಆ ಥರ ಅವ್ರಿಗೆ ಅಡ್ಜಸ್ಟ್ ಮಾಡಿಕೊಡ್ತೀವಿ. ಅಡ್ಜಸ್ಟ್ ಮಾಡ್ಬೋದು ಅಂತೀರಾ? ಅಡ್ಜಸ್ಟ್ ಮಾಡಿಕೊಡ್ತೀವಿ. ಸೊ ಮೇಡಮ್, ಇವಾಗ ಅಂಗಡಿಯಲ್ಲಿ ನೀವು ಒಬ್ಬರೇ ಸ್ಟಿಚ್ ಮಾಡ್ತೀರಾ ಇಲ್ಲ ಯಾರನ್ನಾದ್ರೂ ಹೆಲ್ಪರ್ಸ್ನ ಇಟ್ಕೊಂಡಿದ್ದೀರಾ? ಅವ್ರ ಕಡೆಯಿಂದ ನಿಮ್ಮ ಸಪೋರ್ಟ್ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ ಮೇಡಮ್. ಒಬ್ರಿದ್ದಾರೆ, ಅವರು ಟೈಮ್ ಸರಿಯಾಗಿ ಅಡ್ಜಸ್ಟ್ ಮಾಡಿ ಕೊಡ್ತಾರೆ, ಏನು ತೊಂದರೆ ಏನಿಲ್ಲ. ಫಸ್ಟ್ ಇನ್ನೊಬ್ರಿದ್ರು, ಅವರು ಪಾಪ ಮಾಡ್ತಿದ್ರು, ಸುಮಾರು 15 ವರ್ಷದಿಂದ ಅವರೊಬ್ರು ಮಾಡ್ತಿದ್ರು, ಅವರು ಊರಿಗೆ ಹೊಟ್ಟೋದ್ರು. ಬಟ್ ಇನ್ನೊಬ್ಬರು ಅದೇ ಟೈಮ್ಗೆ ಜಾಯ್ನ್ ಆದರು. ಬಟ್ ನಮ್ಮ ಟೈಮ್ ಸರಿಯಾಗಿ ಅಡ್ಜಸ್ಟ್ ಮಾಡ್ತಾರೆ, ಏನು ತೊಂದರೆ ಏನಿಲ್ಲ. ಸೊ ಇವಾಗ ಯಾವಾಗಾದ್ರೂ ಇದು ಕಲಿತು ನನ್ನ ಲೈಫಲ್ಲಿ ಇಷ್ಟು ಉಪಯೋಗ ಆಗಿದ್ಯಪ್ಪ ಅಂತ ಅದನ್ನ ಒಂದೇ ಒಂದು ಸಿಚುವೇಶನ್ ಇರುತ್ತೆ, ಫುಲ್ ಗ್ರೇಟ್ ಆಗಿರೋಂಥ ಒಂದು ಸಿಚುವೇಶನ್ ಇದೆ ಮೇಡಮ್? ಸುಮಾರು ಇದೆ ಆ ಥರದ್ದೇನು. ಒಂದೆರಡು ನಮ್ಮ ಜೊತೆ ಹಂಚ್ಕೋತೀರಾ? ಏನಂತ ಹೇಳೋಕ್ಕಾಗೋದಿಲ್ಲ, ಒಟ್ನಲ್ಲಿ ಇದ್ದಾವೆ. ಒಳ್ಳೊಳ್ಳೆ ಟೈಮಲ್ಲಿ ಚೆನ್ನಾಗಿ ಆಗಿರೋ ಅಂಥ ಪರಿಸ್ಥಿತಿಗಳಲ್ಲಿ ದಂಡಿಯಾಗಿದೆ, ಇಲ್ಲ ಅಂತಂದು ಹೇಳೋಕ್ಕಾಗಲ್ಲ. ಅದು 1-2 ಅಲ್ಲ, ಇದೆ, ಸುಮಾರಿದೆ, ಜಾಸ್ತಿ ಇದೆ ಅಂತೀರಾ? ಇವಾಗ ಈ ವೃತ್ತಿ ನಿಮಗೆ ತೃಪ್ತಿ ಇದೆಯಾ? ತುಂಬಾನೇ ತೃಪ್ತಿ ಇದೆ. 4 ಜನದಲ್ಲಿ ಇವರು ಇಂಥವ್ರು ಅನ್ನೋದು ಒಂದು ಹೆಸರು ಬಂದಿದೆ, ಏನು ತೊಂದರೆ ಏನಿಲ್ಲ. ಕಲ್ತಿದ್ದಕ್ಕೂ ನಾನು ಒಂದು ರೇಂಜ್ಗೆ ಇದ್ದೀನಪ್ಪ ಅನ್ನೋ ಒಂದು ಪೊಸಿಷನಲ್ಲಿ ಇದ್ದೀನಿ. 4 ಜನದಲ್ಲಿ ಈ ಥರ ಇದೆ, ಇವರು ಇಂಥವ್ರು ಅನ್ನೋದು ನನಗೆ ಒಳ್ಳೆಯ ಹೆಸರು ತಂದು ಕೊಟ್ಟಿದೆ ಟೈಲರಿಂಗ್ ಕೆಲಸದ್ದು. ಒಳ್ಳೆ ಹೆಸರು ತಂದ್ಕೊಟ್ಟಿದೆ. 25 ವರ್ಷದಿಂದ ಮಾಡ್ತಿದ್ದೀರಾ ಅಂತ ಹೇಳಿದ್ದೀರಾ. ಎಷ್ಟು ಹೆಸರು ತಂದ್ಕೊಟ್ಟಿದ್ಯೋ ಹಿಂದೆ ಅಷ್ಟೇ ಮಾತುಗಳನ್ನ, ಅಷ್ಟೇ ಕಷ್ಟಗಳನ್ನ, ಈ ಏನಂತೀರಾ ಇನ್ಸಲ್ಟ್ ಮಾಡೋ ವರ್ಡ್ಸ್ನೆಲ್ಲ ಜಾಸ್ತಿ ಕೇಳ್ಕೊಂಡ್ ಬಂದಿರ್ತೀರಾ. ಬಟ್ ನನ್ನ ಎದುರುಗಡೆ ಯಾರು ಬಂದಿಲ್ಲ, ಹಿಂಭಾಗ ಏನಾದ್ರು ಅಂದಿದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ. ನನ್ನ ಇದ್ದವ್ರಿಗೂ ಚೆನ್ನಾಗೇ ಇರ್ತಾರೆ, ಎಲ್ಲರೂ ಹಂಗೆ ಎಲ್ಲ ಚೆನ್ನಾಗೇ ಇದ್ದಾರೆ. ಎಲ್ಲರೂ ಖುಷಿಯಾಗೆ ಮಾತಾಡ್ತಾರೆ. ಬಟ್ ಹಿಂದ್ಗಡೆ ಏನು ಅನ್ಕೋತಾರೋ ಅದು ನನಗೆ ಗೊತ್ತಿಲ್ಲ. ಸೊ ಮೇಡಮ್, ಇವಾಗ ಒಂದು ಪ್ರಶ್ನೆ ಏನು ಅಂತಂದ್ರೆ, ಬರೀ ಟೈಲರಿಂಗ್ ಮಾಡ್ತಾನೆ ನಾವು ಲೈಫ್ನ ಲೀಡ್ ಮಾಡ್ಬೋದಾ? ಮಾಡ್ಬೋದು, ತಪ್ಪೇನಿಲ್ಲ. ಸುಮಾರು ಜನ ಇದ್ದಾರೆ ಆ ಥರ.
ಫ್ಯಾಮ್ಲಿನ ಮೇಂಟೈನ್ ಮಾಡೋರು ಟೈಲರಿಂಗ್ ಕೆಲಸದಲ್ಲಿ ಸುಮಾರು ಜನನೇ ಇದ್ದಾರೆ, ಅದರಲ್ಲಿ ನಾನು ಒಬ್ಳು ಅನ್ಕೋತೀನಿ. ಓಕೆ, ಮನೇಲಿ ಈಗ ನಿಮ್ ಇಬ್ಬರು ಮಕ್ಕಳಿದ್ದಾರೆ ಅಂತ ಹೇಳಿದ್ರಲ್ವಾ, ಸೊ ಅವ್ರ ಸಪೋರ್ಟ್, ಅವ್ರ ಜೊತೆ ಬಾಂಡಿಂಗ್ ಎಲ್ಲ ಹೆಂಗಿರುತ್ತೆ? ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅವರು ಯಾವತ್ತೂ ನನಗೇನು ತೊಂದರೆ ಇಲ್ಲ ಅಂತ, ನನಗೆ ಇನ್ನೂ ನೀನು ಹೋಗೋ, ಈ ಥರ ಮಾಡು, ಆ ಥರ ಮಾಡ್ಕೊ, ಇನ್ನೂ ಚೆನ್ನಾಗಿ ಇದು ಮಾಡು ಅಂತ ಅವರು ಫೋರ್ಸ್ ಮಾಡ್ತಾರೆ. ಏನು ತೊಂದರೆ ಏನಿಲ್ಲ. ಮಕ್ಕಳಿಂದ ಯಾವುದೂ ಕಾರಣಕ್ಕೂ ಯಾವತ್ತೂ ನನಗೆ ತೊಂದರೆ ಆಗಿಲ್ಲ. ಇವಾಗ ಇಷ್ಟು ಕಲಿಬೇಕು ಅಂತಂದ್ರೆ ಅದರಿಂದ ಎಷ್ಟೋ ಕಷ್ಟ ಇರುತ್ತೆ. ಚಿಕ್ಕವಾಗಿಂದ ನಿಮ್ಮ ಮದರ್ ಫೋರ್ಸ್ ಅಂತ ಹೇಳ್ತಿದ್ದೀರಲ್ಲ, ಆ ದಿನಗಳು ಹೆಂಗಿತ್ತು? ಅದು ತುಂಬ ಚೆನ್ನಾಗಿತ್ತು. ಆವಾಗ ಫ್ರೆಂಡ್ಸ್ ಜೊತೆಲಿ ಹೋಗಿ ಸುಮ್ಮನೆ ಕಲ್ತಿದ್ದು. ಫಸ್ಟು ಅಮ್ಮ ತಂಗಿ ಚಿಕ್ಕಮ್ಮ ಹತ್ರ ಕಲ್ತಿದ್ದು, ಅವ್ರ ಹತ್ರ ಒಂದು 4 ಮಂತ್ಸ್ ಹಂಗೆ ಕಲಿತೆ. ಅವಾಗ ಸ್ವಲ್ಪ ದಿವಸ ಬಿಟ್ಬಿಟ್ಟಿದ್ದೆ, ಮತ್ತೆ ಫ್ರೆಂಡ್ಸ್ ಜೊತೆಲಿ ಹೋಗಿ ಸ್ವಲ್ಪ ಕಲಿತು ಹಂಗೆ ಮಾಡ್ಕೊತಾ ಇದ್ದೆ. ಮತ್ತು ಚಿಕ್ಕಪ್ಪ ಹತ್ರ ಸ್ವಲ್ಪ ಮೇಯ್ನು ಎಲ್ಲ ನೋಡಿಕೊಂಡೆ. ಮತ್ತು ಮಾಡ್ತಾ ಒಂದು ಸ್ಟೇಜ್ಗೆ ಬರ್ತಾ ಅದು ಬಂತು ಮುಂದಕ್ಕೆ. ಇವಾಗ ನೋಡ್ಕೊಂಡು ಮಾಡ್ಕೋತಾ ಇರ್ತೀವಿ ಅಷ್ಟೆ. ಇವಾಗಿನ ಇದಕ್ಕೆ ಚೆನ್ನಾಗಿ ಮೇಂಟೈನ್ ಮಾಡ್ಕೊತಾ ಇದ್ದೀವಿ. ಮೇಡಮ್, ಇವಾಗ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಫುಲ್ ಟ್ರೆಂಡಿಂಗಲ್ಲಿದೆ, ಸೊ ಅದು ನೀವು ಮಾಡ್ತೀರಾ? ಇಲ್ಲ, ನಾನು ಮಾಡೋದಿಲ್ಲ. ನಾನು ಸ್ಟಿಚ್ ಮಾಡ್ತೀನಿ ಅಷ್ಟೇ. ಅದು ಬೇರೆಯವ್ರಿಗೆ ಪೀಸ್ ವರ್ಕ್ ಥರ ಕೊಟ್ಟು ಟೈಮಿಂಗ್ಸ್ ಅಲ್ಲಿ ಇಸ್ಕೊಂಡು ಅವ್ರ ಹತ್ರನೇ ನಾನು ಸ್ಟಿಚ್ ಮಾಡಿ ಕಸ್ಟಮರ್ಗೆ ಕೊಡ್ತೀನಿ. ಮ್ಯಾನೇಜ್ ಆಗುತ್ತಾ? ಮ್ಯಾನೇಜ್ ಆಗುತ್ತೆ. ಸೊ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅನ್ನೋದು ಇವಾಗ ಫುಲ್ಲು ಟ್ರೆಂಡಿಂಗಲ್ಲಿದೆ. ಎಷ್ಟೋ ಜನ ಮಹಿಳೆಯರು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾ ಸಾಯಂಕಾಲ ಟೈಲರಿಂಗ್ ವರ್ಕ್ ಮಾಡ್ಕೋತಾ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡ್ಕೋತಾ ದುಡಿತಾ ಇದ್ದಾರೆ. ಸೊ 1 ಲಕ್ಷ 2 ಲಕ್ಷದವರೆಗೂ ದುಡಿಬೋದು ಅಂತಂದರೆ ನಂಬ್ತೀರಾ ಕಂಪ್ಯೂಟರ್ ಎಂಬ್ರಾಯ್ಡ್ರಿಯಲ್ಲಿ? ಸೊ ನಿಮಗೆ ಅಷ್ಟೇ ಬಂಡವಾಳ ಹಾಕಬೇಕು, ಬಂಡವಾಳ ಹಾಕೋಕ್ಕಾಗಲ್ಲ ಅಂತ ಅಂದಾಗ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಒಂದು ಒಳ್ಳೆ ಕಂಪನಿ ನೀವು ಚೂಸ್ ಮಾಡಿಕೊಂಡ್ರೆ ಕಂಪನಿ ಕಡೆಯಿಂದನೇ ನಿಮಗೆ ಲೋನ್ ಕೊಡ್ತಾರೆ. ನೀವು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಲಕ್ಷಗಳು ದುಡಿಬೋದು ಅಲ್ವಾ ಮೇಡಮ್? ಹೌದು, ಖಂಡಿತವಾಗ್ಲೂ. ಇವಾಗಿರೋದ್ರಲ್ಲಿ ಬೇರೆ ವರ್ಕ್ಗಿಂತ ಕಂಪ್ಯೂಟರ್ ವರ್ಕು ತುಂಬಾ ಫಾಸ್ಟ್ ಆಗಿದೆ ಇವಾಗಿರೋ ಇದರಲ್ಲಿ. ಯಾವ ಸಿಂಪಲ್ ಸ್ಯಾರಿ ತೊಗೊಂಡ್ರು ವರ್ಕ್ ಅಂತ ಕೇಳ್ತಾ ಇದ್ದಾರೆ. ಆಗ್ಲಿಕ್ಕಾಗಿ ಆ ವರ್ಕಲ್ಲಿ ತೊಂದರೆ ಏನಿಲ್ಲ, ಚೆನ್ನಾಗಿ ಪಿಕಪ್ ಮಾಡ್ಕೋಬೋದು. ಈಗ ನಂತರದ ಪ್ರಶ್ನೆ ಏನು ಅಂತಂದರೆ ಮೇಡಮ್, ನೀವು ಟೈಲರಿಂಗ್ ಕಲಿಸ್ಕೊಡ್ತೀರಾ? ಇಲ್ಲ ಮೇಡಮ್, ಕಲ್ಸೋಕ್ಕಾಗಲ್ಲ. ಕೇಳ್ತಾರೆ ತುಂಬ ಜನನೇ, ಆದರೂ ನಂಗೆ ಟೈಮ್ ಸಿಗೋದಿಲ್ಲ ಆಗ್ಲಿಕ್ಕಾಗಿ ಆಗೋದಿಲ್ಲ ಅಂತ ಹೇಳ್ತೀನಿ ನಾನು. ಬಟ್ ನನ್ನ ವರ್ಕೆ ನನಗೆ ಸಾಕಾಗಿರುತ್ತೆ. ಟೈಮ್ ನನ್ನದಕ್ಕೆ ಅಡ್ಜಸ್ಟ್ ಆಗೋದಿಲ್ಲ. ಕಸ್ಟಮರ್ಗೆ ಈಗ ಇವತ್ತು ಕೊಡ್ತೀನಿ ಅಂದವ್ರಿಗೆ ನಾಳೆ ಕೊಡೋದು, ನಾಳೆ ಕೊಡ್ತೀನಿ ಅಂದವ್ರಿಗೆ ನಾಳೆ ಕೊಡೋದು, ಆ ಥರ ನನ್ನದೇ ಟೈಮ್ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ನಾನು ಅವ್ರಿಗೆ ಹೇಳ್ಕೊಡೋಕ್ಕೆ ಟೈಮ್ ಸಿಕ್ಕಲ್ಲ ಅಂತ ಹೇಳ್ತೀನಿ ನಾನು. ಹೌದು. ಸೊ ಇವಾಗ ನೋಡಿ, ಎಷ್ಟೋ ಜನ ಮಹಿಳೆಯರು ಫೋನಲ್ಲಿ ಕುತ್ಕೊಂಡು ಸುಮ್ಮನೆ ರೀಲ್ಸ್ ನೋಡ್ತಾ ಇರ್ತಾರೆ. ಅದೇ ಫೋನಲ್ಲಿ ನಿಮಗೆ ಟೈಲರಿಂಗ್ ಸಹ ಕಲಿಸ್ಕೊಡ್ತಿರ್ತಾರೆ, ಅದನ್ನು ನೋಡೋದಿಲ್ಲ. ಅದನ್ನ ಬಿಟ್ಟು ನನಗೆ ಕೆಲಸ ಇಲ್ಲ, ಖಾಲಿ ಇದ್ದೀನಿ, ನನಗೇನು ಮಾಡೋಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಈಗೇನು ಅಂತಂದರೆ 5,000 ಸೀರೆ ತೊಗೊಂಡ್ರೆ ಅದಕ್ಕೆ 10,000 ಕೊಟ್ಟು ಬ್ಲೌಸ್ ಹೊಲಿಸ್ಬೇಕಾಗತ್ತೆ. ಸೊ ಅಂತಹ ಬ್ಲೌಸು ಏನಿಲ್ಲ, ಸಿಂಪಲ್ ಕಟ್ಟಿಂಗು ಎಲ್ಲನೂ ನಿಮಗೆ ಯೂಟ್ಯೂಬಲ್ಲೇ ತೋರಿಸ್ಕೊಡ್ತಾರೆ. 1-2 ದಿನ ಅದ್ರಲ್ಲಿ ನೋಡಿ ನೀವು ಒಂಚೂರು ಪರ್ಫೆಕ್ಟ್ ಆದಮೇಲೆ ಬೇರೆಯವ್ರ ಜೊತೆನೂ ಹೋಗಿ ಕಲ್ತ್ಕೋಬೋದು. ಸೊ ಈ ಥರ ಎಲ್ಲನೂ ಕಲ್ತ್ಕೊಂಡ್ರೆ ನೀವೇ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟೂ ಮಾಡ್ಕೋಬೋದು, ಚೆನ್ನಾಗಿ ದುಡಿಲೂಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇನು ಹೇಳ್ತೀರಾ ಮೇಡಮ್? ಇದು ಮಾಡ್ಕೋಬೋದು, ತಪ್ಪೇನಿಲ್ಲ. ಅದರಲ್ಲಿ ಸುಮಾರು ಜನ ಟೈಮ್ ವೇಸ್ಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಇದು ಕೂತು ಕಾಲ ಕಳೆಯೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಅವಾಗ ಕನೀಸ ಟೈಲರ್ ಹತ್ರ ಹೋಗ್ತೀರ, ಅವ್ರ ಬ್ಲೌಸ್ ಆದರೂ ಅವ್ರು ಹೊಲ್ಕೊಳ್ಳೋ ಅಷ್ಟು ಕಲ್ತ್ಕೊಂಡ್ರು ಸಾಕು ಇವಾಗಿರೋ ಜನ್ರೇಷನ್ನಲ್ಲಿ. ಯಾಕೆಂದರೆ ಇವಾಗ ನಾನೇ ತೊಗೊಳ್ತೀನಿ, ಒಂದು 500 ರೂಪಾಯಿ ತೊಗೊಳ್ತೀನಿ ಬ್ಲೌಸು. ನನ್ನ ಹತ್ರ ಬಂದು 500 ರೂಪಾಯಿ ಕೊಟ್ಬಿಟ್ಟು 400 ರೂಪಾಯಿ ಮಾಡ್ಕೊಳ್ಳಿ, 200 ರೂಪಾಯಿ ಮಾಡ್ಕೊಳ್ಳಿ ಅನ್ನೋ ಬದಲು ಅವ್ರ ಕೆಲಸ ಅವರೇ ಮಾಡಿಕೊಂಡ್ರೆ ತಪ್ಪೇನಿಲ್ಲ ಅದರಲ್ಲಿ ಅಲ್ವಾ? ನಾಲ್ಕು ನಮ್ಮ ಹತ್ರನೂ 500 ರೂಪಾಯಿ ಬ್ಲೌಸು ಅಂತಂದವಾಗ ಇಷ್ಟೊಂದ ಅಂತ ಇರ್ತಾರೆ. ಆಗ ಅನ್ನೋ ಬದಲು ನಿಮ್ಮ ಕೆಲಸ ನೀವೇ ಮಾಡ್ಕೋಬೋದಲ್ವಾ? ಹೌದು, ಮುಖ್ಯವಾಗಿರೋದು ಅದೇ. ಏನು ಅಂತಂದ್ರೆ ಬೇರೆಯವ್ರಿಗೆ ನಾವು ಹೊಲಿಯೋದು, ನಾವು ಸಂಪಾದನೆ ಮಾಡೋದಕ್ಕಿಂತನೂ ನಮ್ಮ ಬ್ಲೌಸ್ ನಾವೇ ಹೊಲ್ಕೊಂಡ್ರೆ ಆ ದುಡ್ಡು ನಾವು ಉಳಿಸ್ದಂಗೆನೆ ಆಗುತ್ತೆ, ಅದೂ ಒಂದು ಎಂಪ್ಲಾಯ್ಮೆಂಟೇ ಆಗುತ್ತೆ ಅಲ್ವಾ? ಹೌದು ಮೇಡಮ್, ಈಗ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ಬರೀ ಬ್ಲೌಸ್ ಹೊಲಿಯೋದೇನಾ, ಇಲ್ಲ ಅಂತಂದ್ರೆ ಈ ಸ್ಯಾರಿಗೆ ಕುಚ್ಚು ಹಾಕ್ತಾರಲ್ಲ ಆ ಥರ ಆಗಿರ್ಬೋದು, ಈ ಡಿಸೈನ್ ಬ್ಲೌಸ್ ಈಗ ಮೊಬೈಲಲ್ಲಿ ತೋರಿಸ್ತಾರೆ, ಅವ್ರೇನು ತೋರಿಸ್ಬಿಡ್ತಾರೆ ನಮ್ಗೆ ಈ ಥರ ಡಿಸೈನ್ ಬೇಕು ಮೇಡಮ್ ಅಂತೆಲ್ಲಾನು. ಸೊ ಆ ಥರದ್ದೆಲ್ಲಾನು ಮಾಡ್ತೀರಾ? ಸ್ಯಾರಿ ಕುಚ್ಚೆಲ್ಲ ಮಾಡಿಕೊಡ್ತೀವಿ. ಸ್ಯಾರಿ ಕುಚ್ಚೆಲ್ಲ ಡಿಸೈನ್ಸ್ ಎಲ್ಲ ಮೊಬೈಲಲ್ಲಿ ತೋರಿಸಿ ಇಂಥದ್ದು ಬೇಡಕ್ಕೂ ಅಂಥದ್ದು ಮಾಡು ಅಂತ. ಕುಚ್ಚದೆಲ್ಲ ಯಾವ ಥರಲ್ಲೂ ಪ್ರಾಬ್ಲಮ್ ಇಲ್ಲ, ಮಾಡಿಕೊಡ್ತೀವಿ. ಬಟ್ ಬ್ಲೌಸಸ್ಗೆ ಸ್ವಲ್ಪ ಹೇಳ್ತಾರೆ, ಮೊಬೈಲಲ್ಲಿ ಸಿಕ್ಕಾಪಟ್ಟೆ ಡಿಸೈನ್ಸ್ ಎಲ್ಲ ಮಾಡಿಕೊಡು ಅಂತಂತಾರೆ. ನಂಗೆ ಟೈಮ್ ಇದ್ದರೆ ಆ ಡಿಸೈನಲ್ಲೇ ಮಾಡಿಕೊಡ್ತೀನಿ, ಇಲ್ಲ ಅಂದರೆ ಈ ಟೈಮ್ಗೆ ಆಗೋದಿಲ್ಲಮ್ಮ, ಬೇರೆ ಟೈಮಲ್ಲಿ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂತಂದು ಹೇಳಿರ್ತೀನಿ. ಯಾಕಂದ್ರೆ ನಾನು ಬೇರೆ ಅದೆಲ್ಲ ನಾನು ಕಮಿಟ್ ಆಗೋಗ್ಬಿಟ್ಟಿರ್ತೀನಿ. ಅವರು 2 ದಿವಸಲ್ಲಿ ಬೇಕು, 3 ದಿವಸಲ್ಲಿ ಬೇಕು ಅಂತಂದೇಳಿ ಕೇಳ್ತಾ ಇರ್ತಾರೆ. ಆ ಟೈಮ್ಗೆ ನಮ್ಗೆ ಆಗೋದಿಲ್ಲ. ಯಾಕಂದ್ರೆ ನಾನು ಇನ್ನೂ ಮೊದಲು ತೊಗೊಂಡಿರೋದೆಲ್ಲ ಇರುತ್ತಲ್ಲ, ಹಾಗಾಗಿ ಆಗೋದಿಲ್ಲ ಅಂದ್ಬಿಟ್ಟು ಬೇರೆ ಕಡೆ ಮಾಡಿಸ್ಕೊಳ್ಳಿ, ಇಲ್ಲ ಒಂದು ವೀಕ್ ಟೈಮ್ ಇದ್ದರೆ ಕೊಡಿ ಮಾಡಿಕೊಡ್ತೀನಿ ಅಂತಂದೇಳಿ ಕೇಳ್ತೀನಿ. ಆಗಲ್ಲ ಅನ್ನೋಂಗಿದ್ರೆ ಅವ್ರು ಬೇರೆ ಕಡೆ ಸ್ಟಿಚ್ ಮಾಡ್ಕೋಬೋದು, ಇಲ್ಲ ಟೈಮ್ ಕೊಟ್ಟರೆ ಆ ಟೈಮ್ಗೆ ರೆಡಿ ಮಾಡಿ ಕೊಡ್ತೀನಿ.
ಸೊ ಮೇಡಮ್ ಏನು ಅಂತಂದರೆ ಇವಾಗ ಎಷ್ಟೋ ಜನ ಹೆಣ್ಮಕ್ಳಿಗೆ ಆಚೆ ಹೋಗಬೇಕು ದುಡಿಬೇಕು ಅನ್ನೋದೆಲ್ಲನೂ ಜಾಸ್ತಿ ಇರುತ್ತೆ, ಮನೆಯಲ್ಲಿ ಅಷ್ಟೊಂದು ಪರ್ಮಿಷನ್ ಎಲ್ಲ ಇರೋದಿಲ್ಲ. ಸೊ ಅಂಥ ಹೆಣ್ಮಕ್ಳಿಗೆಲ್ಲ ನೀವು ಯಾಕೆ ಟೈಲರಿಂಗ್ ಕಲಿಸ್ಕೊಡ್ಬಾರ್ದು ಅಂತ? ತುಂಬ ನನ್ನ ಹತ್ರನೂ ಬಂದು ತುಂಬ ಜನ ಕೇಳ್ತಾರೆ ಕಲಿಸ್ಕೊಡ್ತೀರಾ ಅಂತ, ಬಟ್ ನನಗೆ ಟೈಮ್ ಸಿಗೋದಿಲ್ಲ. ಯಾಕಂದರೆ ಅವರು ಪಾಪ ನನ್ನನ್ನು ನಂಬ್ಕೊಂಡು ಬಂದುಬಿಟ್ಟಿರ್ತಾರೆ. ಅವ್ರಿಗೆ 1 hour ಆದರೂ ನಾನು ಟೈಮ್ ಕೊಡ್ಬೋದು. ಆ 1 hour ಅವ್ರಿಗೆ ಟೈಮ್ ಕೊಡೋ ಬದಲು ನಾನು ಇನ್ನೊಂದು ಕೆಲಸ ಮುಗಿಸ್ಕೊಳ್ಳೋ ಪರಿಸ್ಥಿತಿಲಿ ನಾನು ಇರ್ತೀನಿ. ಯಾಕಂದರೆ ಅವ್ರಿಗೆ ನನ್ನ ನಂಬ್ಕೊಂಡು ಬಂದಮೇಲೆ ನಾನು ಬೇರೆ ಕೆಲಸ ನೋಡ್ಕೋಬಾರ್ದು. ಕಸ್ಟಮರ್ ಬರ್ತಿರ್ತಾರೆ, ನೀವು 10 ನಿಮಿಷ ವೆಯ್ಟ್ ಮಾಡಮ್ಮ ಅಂತಂದೇಳಿ ಕಸ್ಟಮರ್ನ ನೋಡ್ಕೋಬೇಕು ನಾನು, ಅವ್ರಿಗೂ ಟೈಮ್ ಆಗೋಗ್ಬಿಟ್ಟಿರ್ತದೆ. ಹಾಗಾಗಿ ಇವಾಗ ಆಗೋದಿಲ್ಲ. ಮುಂದಕ್ಕೆ ಏನಾದರೂ ಇದ್ದರೆ ಅಕಸ್ಮಾತ್ ಆಗೇ ನಾನು ನೋಡೋ ಮುಂದಕ್ಕೆ ಅನುಕೂಲ ಮಾಡೋ ಹಂಗೆ ನೋಡ್ಕೊಳ್ತೀನಿ. ಇವಾಗ ಸದ್ಯಕ್ಕಂತೂ ಕಲ್ಸಕ್ಕಾಗೋದಿಲ್ಲ. ಖಂಡಿತ ಮೇಡಮ್, ನೀವು ಇನ್ನೊಂದಷ್ಟು ವರ್ಷ ಸರ್ವಿಸ್ ಮಾಡಿದ್ಮೇಲೆ ಖಂಡಿತವಾಗ್ಲೂ ಕಲಿಸ್ಕೊಡ್ಬೇಕು. ಎಷ್ಟೋ ಜನ ಹೆಣ್ಮಕ್ಳು ಕಾಯ್ತಿರ್ತಾರೆ. ಆಯ್ತಾ, ಮಾಡೋಣ, ಅದು ಮುಂದೆ ಯೋಚನೆ ಮಾಡ್ಕೊತಾ ಇದ್ದೀನಿ. ಇವಾಗ ಸದ್ಯಕ್ಕಂತೂ ಇಲ್ಲ, ಮುಂದಕ್ಕೆ ಆ ಥರ ಏನೋ ಇಲ್ಲ ಅನ್ನೋಂಗಿದ್ರೆ ಒಂದಷ್ಟು ಜನಕ್ಕೆ ಕಲಿಸ್ಬೇಕು ಅನ್ನೋದು ಯಾಕಂದರೆ ನಂತರ ಅವರು ಮುಂದಕ್ಕೆ ಬರಲಿ ಅನ್ನೋ ಆಲೋಚನೆ ನನಗೂ ಇರುತ್ತೆ. ಕಲಿಸೋಣ ಆ ಥರ ಏನಾರು ಇರೋಂಗಿದ್ರೆ ಮುಂದಕ್ಕೆ ಅವ್ರನ್ನ ನೋಡಿ ಮಾತಾಡ್ಕೋಬೋದು. ಈಗ ಮೊಬೈಲಲ್ಲಿ ತಂದು ಈ ಡಿಸೈನ್ ಬೇಕು ಅಂತ ಹೇಳ್ತಾರೆ, ಅವಾಗ ನಿಮ್ಮ ಫೀಲಿಂಗ್ ಹೆಂಗೆ? ಈ ಡಿಸೈನ್ ಹೊಲಿಯೋದು ನಾನು ಇನ್ನೊಂದು 10 ಬ್ಲೌಸ್ ಹೊಡೆದ್ಬಿಡ್ಬೋದು ಹೋಗು ಅಂತ ನಿಮ್ಗೆ ಏನಾದರೂ ಅನ್ಸುತ್ತೆ? ಅದು ಸಿಕ್ಕಾಪಟ್ಟೆ ಡಿಸೈನ್ಸ್ ತೋರಿಸ್ತಾರೆ, ಅಮೌಂಟ್ ನೋಡಿದ್ರೆ ಅದು ಜಾಸ್ತಿ ಆಗುತ್ತೆ. ಬಟ್ ಅಷ್ಟೊಂದು ಅಂತಂತಾರೆ. ಅವಾಗ ನಾವು ನಾರ್ಮಲ್ ಬ್ಲೌಸಸ್ 4 ಬ್ಲೌಸ್ ಹೊಲಿಯೋ ಬದಲು ಅದೊಂದು ಹೊಲಿಯೋ ಟೈಮ್ ಅಷ್ಟು ಇಡಿಸುತ್ತೆ. ಬಟ್ ಅಷ್ಟು ದುಡ್ಡು ಅಷ್ಟಕ್ಕೆ ಬರೋದಿಲ್ವಲ್ಲ, ಹಾಗಾಗಿ ಇವಾಗ ಸದ್ಯಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡ್ತೀವಿ. ಸೊ ನೋಡಿ, ಇವಾಗ ಸುಮಾರು ಜನ ಹೆಣ್ಮಕ್ಳು ನಾನು ಟೈಲರಿಂಗ್ ಕಲಿಬೇಕು, ಎಲ್ಲೂ ಕಲಿಯೋಕ್ಕೆ ಸಿಗ್ತಿಲ್ಲ, ನನಗೆ ಯಾರು ಹೇಳ್ಕೊಡೋರು ಸಿಗ್ತಿಲ್ಲ ಅಂತ ಅನ್ಕೋತಾ ಇರ್ತಾರೆ. ನಾವು ಕಲಿಬೇಕು ಅಂತಂದರೆ ಮನಸ್ಸು ಮಾಡಿದ್ರೆ ಹೆಂಗಾದರೂ ಮಾಡಿ ಕಲಿಬೋದು. ಸುಮಾರು ಸರ್ಕಾರ ಸೌಲಭ್ಯಗಳು ಇದೆ, ಕೆನರಾ ಬ್ಯಾಂಕ್ ಕಡೆಯಿಂದ, ಬೇರೆ ಬೇರೆ ಕಂಪನಿಗಳ ಕಡೆಯಿಂದನೂ ಸೌಲಭ್ಯಗಳಿದೆ. ಅವರೇ ನಿಮಗೆ ಫ್ರೀಯಾಗಿ ಟೈಲರಿಂಗು ಸಹ ಕಲಿಸ್ಕೊಟ್ಟು ನಿಮಗೆ ಟೈಲರಿಂಗ್ ಮಿಷಿನ್ಸ್ನ ಸಹ ಕೊಡ್ತಾರೆ. ಸೊ ಸುಮ್ಮನೆ ಫೋನಲ್ಲಿ ಕುತ್ಕೊಂಡು ರೀಲ್ಸ್ ನೋಡೋ ಬದಲು, ಇಲ್ಲ ಬೇರೆ ಬೇರೆ ವಿಚಾರ, ಈಗ ಏನಾದರೂ ಒಂದು ವಿಚಾರ ತಿಳ್ಕೊಬೇಕು ಅಂತಂದರೆ ಎಷ್ಟು ಫಾಸ್ಟಾಗಿ ಗೂಗಲ್ ತೆಗೆದ್ಬಿಟ್ಟು ಗೂಗಲ್ ಮಾಡಿಬಿಟ್ಟು ಯೂಟ್ಯೂಬಲ್ಲೆಲ್ಲ ನೋಡ್ಬಿಡ್ತೀರಾ. ಸೊ ಇಂಥ ವಿಚಾರಗಳೂ ಅಷ್ಟೇ ಫಾಸ್ಟಾಗಿ ಸಿಗುತ್ತೆ. ಅದನ್ನೆಲ್ಲನೂ ಉಪಯೋಗ ಮಾಡ್ಕೋಬೇಕು ಅಷ್ಟೇ. ನೀವು ಕಲಿಬೇಕು, ಸ್ವಾವಲಂಬ ಜೀವನ ಮಾಡಬೇಕು ಅಂತಂದರೆ ಇದೆಲ್ಲನೂ ನಿಮಗೆ ಸಹಕರಿಸುತ್ತೆ. ನೀವು ಮನಸ್ಸು ಮಾಡಬೇಕು ಅಷ್ಟೇ. ಸೊ ಈಗ ಎಷ್ಟೋ ಜನ ಹೆಣ್ಮಕ್ಳಿಗೆ ಆವಾಗಲೇ ನಾನು ಹೇಳ್ದಂಗೆ ಆಚೆ ಹೋಗಿ ದುಡಿಯೋ ಅಷ್ಟು ಮನೇಲಿ ಅಷ್ಟೊಂದು ಲಿಬರ್ಟಿ ಕೊಡೋದಿಲ್ಲ. ಸೊ ಅಂಥ ಹೆಣ್ಮಕ್ಳೆಲ್ಲನೂ ಇದನ್ನು ಟ್ರೈ ಮಾಡ್ಬೋದು. ನೀವೇನು ಹೇಳ್ತೀರಾ ಮೇಡಮ್ ಅದ್ರ ಬಗ್ಗೆ? ಮಾಡ್ಬೋದು, ತಪ್ಪೇನಿಲ್ಲ ಅದರಲ್ಲಿ ಅಲ್ವಾ. ತುಂಬ ಜನ ಮನೇಲಿ ಕೂತು ಟೈಮ್ ವೇಸ್ಟ್ ಮಾಡಿಕೊಂಡು ಮೊಬೈಲ್ಗಳು ನೋಡಿಕೊಂಡು ಸುಮ್ಮನೆ ಎಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ಗಂಡನ ಆಫೀಸ್ಗೆ ಕಳಿಸಿ, ಮನೇಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ತುಂಬ ಜನ ಇದ್ದಾರೆ. ಹಾಗಾಗಿ ಬೇಡ, ಟೈಮ್ ವೇಸ್ಟ್ ಮಾಡಬೇಡಿ. ನೀವು ಬೇರೆ ಕಡೆ ಹೋಗೋಕ್ಕೆ ಟೈಲರಿಂಗ್ ಕಲಿಯೋ ಬದಲು ಮೊಬೈಲಲ್ಲಿ ನೋಡಿಕೊಂಡು ಏನೋ ಇವಾಗೆಲ್ಲ ಸಿಗುತ್ತೆ, ಐಟಮ್ಸ್ ಎಲ್ಲ ಸಿಗುತ್ತೆ, ತೊಗೊಂಬಂದು ನೀವೇ ಮನೇಲಿ ಮಾಡ್ಕೋಬೋದು. ಕಲ್ತ್ಕೊಂಡು ನಿಮ್ಮ ಬ್ಲೌಸ್ ನೀವೇ ಹೊಲ್ಕೊಂಡು ಮಾಡ್ತಾ ಬೇಕಾದ್ರೆ ನೀವು ಒಂದು ಶಾಪ್ ಮಾಡಿಕೊಂಡು ಹೊಲಿತಾ ಇದೆ. ಯಾವುದೇ ಆಗಲಿ ಮುಂದಕ್ಕೆ ಹೋಗ್ತಾ ಇರ್ತದೆ. ಕಲಿಯಬೇಕಾಗಿದ್ದವಾಗ ಭಯ ಇರುತ್ತೆ, ಕಲ್ತ ಮೇಲಕ್ಕೆ ಧೈರ್ಯ ಬರುತ್ತೆ. ಧೈರ್ಯವಾಗಿ ಮುಂದಕ್ಕೆ ಹೋಗ್ತಾ ಇರಬೇಕಷ್ಟೇ. ಹೌದು, ಖಂಡಿತ. ಯಾವುದೇ ಆಗಲಿ ಕಲಿಯೋವರೆಗೂ ಅಷ್ಟೇ. ಆಮೇಲೆ ಕಲಿತ ಮೇಲೆ ನೇನೇ ರಾಜು ನೇನೇ ಮಂತ್ರಿ ಅಂತಾರಲ್ಲ, ಆ ಥರ ಇರುತ್ತೆ. ಹೌದು, ಕಲಿಯೋವರೆಗೂ ಭಯ. ಕಲ್ತ ಮೇಲೆ ಇಷ್ಟೇನಾ ಇದು, ಅಯ್ಯೋ ಇಷ್ಟಕ್ಕೋಸ್ಕರ ನಾನು ಇಷ್ಟು ದಿನ ಬೈಬಿದ್ನಾ ಅನ್ನೋ ಒಂದು ನಿಮಗೆ ಮೈಂಡ್ಗೆ ಅನಿಸುತ್ತೆ. ಅದು ಖಂಡಿತವಾಗ್ಲೂ ಎಲ್ಲ ಸರ್ಕಾರ ಸೌಲಭ್ಯಗಳನ್ನ ಎಲ್ಲ ಹುಡುಕಿ ಖಂಡಿತವಾಗ್ಲೂ ಸಿಗುತ್ತೆ. ನೀವು ಕಲಿಬೇಕು ಅಂತಂದರೆ ಖಂಡಿತವಾಗ್ಲೂ ಕಲಿತೀರಾ. ಮೇಡಮ್, ಇವಾಗ ನಂತರ ಲೇಟೆಸ್ಟ್ ಟ್ರೆಂಡಿಂಗಲ್ಲಿರುವಂತಹ ವಿಚಾರ ಏನು ಅಂತಂದರೆ, ಈಗ ರಿಸೆಪ್ಷನ್ಸ್ಗೆ, ಗ್ರ್ಯಾಂಡ್ ಪಾರ್ಟೀಸ್ಗೆಲ್ಲನೂ ಹ್ಯಾಂಡ್ ವರ್ಕ್ ಮಾಡಿಸ್ತಾರೆ. ಸೊ ಅದು ನಿಜವಾಗ್ಲೂ ವರ್ತಾ? ಇಲ್ಲ ಅಂತಂದರೆ ಏನು ಲಕ್ಷಗಳೇ ಹಾಕಿರ್ತಾರೆ ಅದಕ್ಕೆಲ್ಲನೂ. ಏನು ಬಂಗಾರ ಬೆಳ್ಳಿಯಲ್ಲಿ ಏನಾದರೂ ಮಾಡಿರ್ತಾರ? ಯಾಕೆ ಅದು ಅಷ್ಟೆಲ್ಲ ಕಾಸ್ಟ್ಲಿ ಅಂತಂದ್ಬಿಟ್ಟು? ಬಂಗಾರ ಬೆಳ್ಳಿ ಅನ್ನೋದಕ್ಕಿಂತ ಅದು ವರ್ಕ್ ಹಂಗೆ ಇರುತ್ತೆ. ಯಾಕೆ ಅಂದರೆ ಪಾಪ ಅವರು ಇಬ್ಬರಿಬ್ರು 3 ಜನ ಕೂತು ಒಂದು 4-5 ದಿವಸ ಕೆಲಸ ಮಾಡಿರ್ತಾರೆ. ಅದಕ್ಕೆ ಒಬ್ಬರೇ ಮಾಡ್ತಾರೆ ಅನ್ನೋದೇನಿಲ್ಲ. ಇವಾಗ ಮಗ್ಗಕ್ಕೆ ಹಾಕಿಬಿಟ್ಟು ಅದನ್ನು ಇದು ಸಣ್ಣ ಮಣಿಗಳು, ಸ್ಟೋನ್ಸ್ ಎಲ್ಲ ಹಾಕಿ ಮಾಡಬೇಕಂತಂದರೆ ಒಂದು 3 ಜನ ಬಂದು ಒಂದು 5-6 ದಿನ ಮಾಡಬೇಕಾಗತ್ತೆ ಕೆಲಸ. ಅದಕ್ಕೆ ಜರ್ರಂತೆ ಅದೇನೇನು ಎಲ್ಲ ಐಟಮ್ಸ್ ಎಲ್ಲ ತೊಗೊಂಬಂದು ಹಾಕಿರ್ತಾರೆ. ತುಂಬಾ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಕೂತು ಮಾಡಬೇಕು ಅಂತಂದರೆ ಒಂದು 4-5 ದಿವಸ ಇಡಿಸುತ್ತೆ. 4-5 ದಿವಸ ಅದರಲ್ಲಿ ಮೆಟೀರಿಯಲ್ ಎಲ್ಲ ಹೋಗ್ಬಿಡುತ್ತೆ. ಅವ್ರ ಕೆಲಸ ಅದು 4 ಜನದ್ದು ಕೂಲಿನೂ ಇರುತ್ತೆ ಅದರಲ್ಲಿ. ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ಹಾಗೆ ಆಗುತ್ತೆ. ಅದರಲ್ಲಿ 50,000 ಅಂತಾರೆ, 60,000 ಅಂತಾರೆ. ಅದರಲ್ಲಿ 3,000 ರೂಪಾಯಿಂದನೂ ಸ್ಟಾರ್ಟ್ ಇದೆ. 3,000 ರೂಪಾಯಿಂದನೂ ಅವ್ರವರು ಸೀರೆ ಮೇಲೆ ರೇಂಜ್ ಇಟ್ಕೊಂಡು ಹೋಗ್ತಾನೆ ಇರ್ತದೆ. ಫುಲ್ ಬ್ಲೌಸ್ ಎಲ್ಲ ಫುಲ್ ಗ್ರ್ಯಾಂಡಾಗಿ ಬೇಕು ಅಂತಾರೆ, ಏನೇನೋ ಎಲ್ಲ ಹೇಳ್ತಾರೆ. ಹಂಗೆಲ್ಲ ಮಾಡಬೇಕಾಗಿದ್ದವಾಗ ಅವರು ಇದ್ದೇ ಇರುತ್ತೆ. 50,000 ಅಲ್ದಿದ್ದು 60,000 ತಗೊಳ್ತಾರೆ. ಅದು ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಮಾಡಬೇಕು, ತೀರಾ ಮಾಡಬೇಕು ಅಂತಂದರೆ ಒಂದು ದಿವಸದಲ್ಲಿ ಆಗೋ ಕೆಲಸಗಳೆಲ್ಲ ಅವೆಲ್ಲ ಒಂದು ವಾರ ತೊಗೊಳ್ತಾರೆ. ಇವಾಗ ಅವರು 50,000 ಸೀರೆ ಬ್ಲೌಸ್ ರೆಡಿ ಮಾಡಬೇಕು ಅಂತಂದರೆ ಒಂದು ವಾರ ಹಿಡಿಸುತ್ತೆ. 3 ಜನ 4 ಜನ ಕೂತು ವಾರ ಮಾಡೋ ಅಷ್ಟು ಕೆಲಸ ಇರುತ್ತೆ. ಹಾಗಾಗಿ 50,000 ಇರ್ಬೋದು, ತಪ್ಪೇನಿಲ್ಲ ಅದರಲ್ಲಿ.
ಇವಾಗ ಮಾಮೂಲು ಸಿಂಪಲ್ ಡಿಸೈನೇ ಅಂತಾರೆ, ಸಿಂಪಲ್ ಡಿಸೈನ್ಗೆ 4,000 ತೊಗೊಳ್ತಾರೆ. ನಂದು ಫುಲ್ ಬ್ಲೌಸ್ ಎಲ್ಲ ಗ್ರ್ಯಾಂಡ್ ಲುಕ್ ಬರಬೇಕು ಅಂತಂದರೆ 40,000 ಆಗೇ ಆಗುತ್ತೆ. ಅದೆಲ್ಲ ಬೆಳ್ಳಿ ಬಂಗಾರ ಹಾಕ್ತಾರೆ ಅನ್ನೋದಲ್ಲ, ಆ ವರ್ಕ್ ಹಂಗಿರುತ್ತೆ. ಸೊ ಹೌದು, ಇವಾಗ ಏನು ಅಂತಂದರೆ ನಾರ್ಮಲಾಗಿ ಹೊಲ್ಕೊಳೋರು ನಾರ್ಮಲಾಗೆ ಕಲಿಬೇಕು, ಏನೋ ನನ್ನ ಜೀವನ ನಡೆಸೋದಕ್ಕೆ ನನಗೆ ಬೇಕು ಅಂತ ಅನ್ನೋರು ಆ ಥರನೂ ಕಲಿಬೋದು. ಈ ಡಿಗ್ರಿ ಹೋಲ್ಡರ್ಸು, ಡಬಲ್ ಡಿಗ್ರಿ ಹೋಲ್ಡರ್ಸ್ ಅವರೆಲ್ಲ ಏನು ಅಂತಾರೆ, ನಾನು ಇಷ್ಟು ಮಾಡಿ ನಾನು ಬೇರೆಯವ್ರ ಕೈ ಕೆಳಗಡೆ ದುಡಿಯೋಕ್ಕೆ ಹೋಗ್ಬೇಕಾ ಅಂತ ಅನ್ನೋರೆಲ್ಲನೂ ಈ ಥರ ವರ್ಕ್ನ ಕಲ್ತ್ಕೊಂಡ್ಬಿಟ್ಟು ಅವರೇ ಒಂದು ಬೊಟ್ಟಿಕ್ ಮಾಡಿಕೊಂಡು ಅವರೂ ಜೀವನ ನಡೆಸ್ಕೊಂಡು ಅವರು ಒಂದು 4 ಜನಕ್ಕೆ ಕೆಲಸ ಕೊಡೋ ಅಂಥವ್ರಾಗಿ ಅವರೂ ಆರಾಮವಾಗಿ ಸ್ವಾವಲಂಬನ ಜೀವನವನ್ನು ಮಾಡ್ಬೋದು. ಏನಿಲ್ಲ, ನೀವು ಪ್ರಯತ್ನ ಪಡಬೇಕು ಅಷ್ಟೇ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ ಹೇಳ್ತಾರೆ ಅಷ್ಟೇ. ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಎಲ್ಲಾನು ನಡೆಯುತ್ತೆ. ಇವಾಗ ಏನು ಅಂತಂದರೆ ದೊಡ್ಡ ಸೆಲೆಬ್ರಿಟೀಸು, ಹೀರೋಯಿನ್ ಅವರ ಮದುವೆಗಳಲ್ಲೆಲ್ಲನೂ ಅವರು ಡಿಸೈನರ್ಸ್ ಎಲ್ಲನೂ ಇರ್ತಾರೆ. ಸೊ ಇದರಿಂದ ನಾವು ಫೇಮಸ್ ಆಗ್ಬೋದು. ಅವರು ಇವಾಗ ಹೆಣ್ಮಕ್ಳು ನಾರ್ಮಲಾಗಿ ಮಾತಾಡ್ಕೊಳೋದೇ ಅಷ್ಟೇ, ಅವ್ರ ಸೀರೆ ಅವ್ರ ಬ್ಲೌಸು ಅಂತಂದ್ಬಿಟ್ಟು ಅದೇ ದೊಡ್ಡ ಚರ್ಚೆ ಆಗಿಬಿಡುತ್ತೆ. ಇವ್ರ ಸೀರೆ ಹೊಲ್ದವ್ರು ಯಾರು, ಇವ್ರ ಬ್ಲೌಸ್ ಹೊಲ್ದವ್ರು ಯಾರು, ಇವ್ರ ಡಿಸೈನರ್ ಯಾರು ಅಂತೆಲ್ಲನೂ. ಸೊ ಆ ಥರ ಒಂದು ದೊಡ್ಡ ಮಟ್ಟದಲ್ಲಿನೂ ನೀವು ಬೆಳಿಬೋದು. ಈಗ ಅಂಬಾನಿ ಅವ್ರ ಫ್ಯಾಮಿಲಿಯಲ್ಲಿ ಮದುವೆ ಆಯಿತು, ಸೊ ಅವಾಗ ಅವರು ಡಿಸ್ಕಸ್ ಮಾಡೋದೇ ಅದು, ಇವರ ಬ್ಲೌಸ್ ಹೊಲ್ದವ್ರು ಯಾರು, ಇವರು ಇಷ್ಟು ಕಾಸ್ಟ್ಲಿ ಇದೆ, ಇದನ್ನ ಆ ಡಿಸೈನ್ ಮಾಡಿರೋರು ಯಾರು ಅಂತ ಆ ಚರ್ಚೆಗೆ ಹೋದಾಗ ಅವ್ರ ಜೊತೆಗೆ ಇನ್ನಷ್ಟು ಸೆಲೆಬ್ರಿಟೀಸ್ ಇರ್ತಾರಲ್ಲ, ಅವರೆಲ್ಲರೂ ನಿಮ್ಮ ಹತ್ರನೇ ಬರ್ತಾರೆ. ಸೊ ಈ ಥರ ಎಲ್ಲಾನು ಫೇಮಸ್ ಆಗ್ಬೋದು. ಟೈಲರಿಂಗ್ ಇಂದ ಚಿಕ್ಕದಾಗಿ ಸ್ಟಾರ್ಟ್ ಮಾಡೋ ಅಂತಹ ಒಂದು ವರ್ಕು ನಿಮ್ಮನ್ನ ಅಷ್ಟು ದೊಡ್ಡ ಮಟ್ಟಕ್ಕೆ ಕರ್ಕೊಂಡೋಗಿ ಖಂಡಿತವಾಗ್ಲೂ ನಿಲ್ಲಿಸುತ್ತೆ. ಏನೂ ಇಲ್ಲ, ನಾವು ಪ್ರಯತ್ನ ಪಡಬೇಕಾಗಿದೆ ಅಷ್ಟೇ. ಮೇಡಮ್, ಈಗ ನಂತರದ ವಿಚಾರ ಏನು ಅಂತಂದರೆ, ನಮ್ಮ ಇಂಡಿಯನ್ಸು ಎಷ್ಟೋ ಜನ ಫಾರಿನಲ್ಲಿ ಇರ್ತಾರೆ. ಸೊ ಅವರು ಎಷ್ಟೇ ಫಾರಿನಲ್ಲಿದ್ದರೂ ನಮ್ಮ ಇಂಡಿಯನ್ ಕಲ್ಚರ್ನ ಮರೆಯೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಅವರು ಇಲ್ಲೇ ಬ್ಲೌಸಸ್ ಎಲ್ಲ ಹೊಲಿಸ್ಕೊಂಡು ಅಲ್ಲೂ ಹೋಗಿ ಅವ್ರು ಅದನ್ನೆಲ್ಲ ವೇರ್ ಮಾಡ್ತಾ ಇರ್ತಾರೆ. ಅಂಥ ಆಫರ್ಸ್ ಏನಾದರೂ ನಿಮಗೆ ಬಂದಿದೆಯಾ? ಇದೆ ಅಂಥದ್ದು ಒಂದು 2-3 ಸಲ ಇದೆ, ಆ ಥರ ಮಾಡಿದ್ದೀನಿ. ನಮ್ಮ ಕಸ್ಟಮರೇ ಅವರು ಫಾರಿನ್ಗೆ ಹೋದರು, ಬಟ್ ಅಲ್ಲಿಂದನೇ ಫೋನ್ ಮಾಡಿ, ಆಂಟಿ ಈ ಥರ ನನ್ನ ಸೀರೆಗಳು ತೊಗೊಂಡು ಚೆನ್ನಾಗಿರೋದ್ರಲ್ಲಿ ಸೀರೆಗಳು ತೊಗೊಂಡು ಡಿಸೈನ್ ಮಾಡಿ ನೀವೇ ರೆಡಿ ಮಾಡಿ ನನಗೆ ಕೊಡ್ತೀರಾ ಅಂತ ಅಲ್ಲಿಂದನೇ ಫೋನ್ ಮಾಡಿ ಹೇಳೋರು. ಬಟ್ ನಾನು ಇಲ್ಲೇ ಸೀರೆಗಳು ತೊಗೊಂಡು ರೆಡಿ ಮಾಡಿಬಿಟ್ಟು ಅವ್ರ ರಿಲೇಷನ್ಸ್ ಯಾರನ್ನಿದ್ರೆ ಅವ್ರು ಹೇಳಿ ಕಳಿಸೋರು. ಅವಾಗ ಅವ್ರ ಕೈಲಿ ಕೊಟ್ಬಿಟ್ರೆ ಅವರು ಅಲ್ಲಿಗೆ ಹೋಗೋದು. ಬಟ್ ಅವರು ಅಲ್ಲಿಂದನೇ ನನಗೆ ಫೋನ್ಪೇ ಅಮೌಂಟ್ ಕೂಡ ಹಾಕ್ತಾಯಿದ್ರು. ಅಮೌಂಟ್ ಅಲ್ಲಿಂದನೇ ಫೋನ್ಪೇಗೆ ಹಾಕ್ತಿದ್ರು. ಬಟ್ ಅವ್ರ ರಿಲೇಷನ್ಸ್ಗೆ ಬಂದು ತೊಗೊಂಡು ಹೋಗ್ತಾಯಿದ್ರು. ನನಗೊಂದು 3-4 ಸಾರಿ ಹಂಗೆ ಆಗಿದೆ. ಫಾರಿನಲ್ಲಿರೋರಿಗೆ ಒಂದಿಬ್ಬರಿಗೆ ಮಾಡಿಕೊಟ್ಟಿದ್ದೀನಿ ನಾನು ಆ ಥರ. ನೋಡಿ, 15 ರೂಪಾಯಿಂದ ಸ್ಟಾರ್ಟ್ ಆಗಿರೋಂಥ ಅವ್ರ ಜರ್ನಿ ಇವತ್ತು ಅವ್ರ ಬ್ಲೌಸಸ್ಸು ಫಾರಿನ್ಗೆಲ್ಲಾನು ಹೋಗ್ತಿದೆ. ಎಷ್ಟು ಖುಷಿ ಆಗುತ್ತೆ ಮೇಡಮ್? ತುಂಬಾ ಖುಷಿ ಆಗುತ್ತೆ. ನನಗೆ ಚಿಕ್ಕಬಳ್ಳಾಪುರದಲ್ಲಿರೋ ಕಸ್ಟಮರ್ಸೇ ಅಲ್ಲ, ನನಗೆ ತುಂಬ ಜನ ಇದ್ದಾರೆ. ಯಲಂಕದಿಂದ ಬರ್ತಾರೆ, ದೇವನಹಳ್ಳಿಯಿಂದ ಬರ್ತಾರೆ, ಮಂಚನಹಳ್ಳಿಯಲ್ಲಿ ಕಸ್ಟಮರ್ಸ್ ಇದ್ದಾರೆ, ಮತ್ತು ಬಾಗೇಪಲ್ಲಿಲಿ ಕಸ್ಟಮರ್ಸ್ ಇದ್ದಾರೆ. ಅಲ್ಲಿಂದನೂ ಬಂದು ನನಗೆ ಹಳ್ಳಿಗಳಲ್ಲಿರೋರೆಲ್ಲ ಬಂದು ಒಂದ್ಸಲಿ ಬಂದರೆ 10-15 ಸೀರೆಗಳು ಕೊಟ್ಬಿಟ್ಟು ಹೋಗ್ತಾರೆ. ಅವ್ರು ಅಸಲು ಮೆಜರ್ಮೆಂಟ್ ಬ್ಲೌಸ್ ಅವ್ರ ಮನೆಗೆ ಹೋಗೋದಿಲ್ಲ, ನನ್ನ ಹತ್ರನೇ ಇರುತ್ತೆ. ಆ ಸೀರೆಗಳು ತಂದು ಕೊಡ್ತಾ ಇರ್ತಾರೆ, ನಾನು ಹೊಲ್ದು ಕೊಡ್ತಾ ಇರ್ತೀನಿ. ಒಬ್ಬೊಬ್ಬರು ಒಂದು 20 ಬ್ಲೌಸಸ್ ಒಂದೇ ಸಲ ಕೊಟ್ಬಿಡ್ತಾರೆ. ಬೇಕಾದಾಗ ಫೋನ್ ಮಾಡ್ತಾರೆ, ನನಗೆ ಈ ಕಲರ್ ಬ್ಲೌಸ್ ಬೇಕು, ನನಗೆ ರೆಡಿ ಮಾಡಿಕೊಡಿ ಅಂತ. ಆ ಕಲರ್ ಆವಾಗ ತಕ್ಷಣಕ್ಕೆ 2-3 ರೆಡಿ ಮಾಡಿಕೊಟ್ಟು ಅವ್ರದ್ದು ಆಗೋಗೋವರೆಗೂ ನನ್ನ ಅಳತೆ ಬ್ಲೌಸ್ ಅವ್ರ ಮೆಜರ್ಮೆಂಟ್ ಬ್ಲೌಸ್ ನನ್ನ ಹತ್ರನೇ ಇರುತ್ತೆ, ಹೋಗೋದೇ ಇಲ್ಲ ಅವ್ರ ಮನೆಗೆ. ನೋಡಿ, ಆ ಥರ ಒಂದು ಮಹಿಳೆ ಮನಸ್ಸು ಮಾಡಿದ್ರೆ ಎಷ್ಟೆಲ್ಲ ಸಾಧನೆ ಮಾಡ್ಬೋದು ಅನ್ನೋದು ಈ ವಿಚಾರದಿಂದ ಗೊತ್ತಾಗುತ್ತೆ. 15 ರೂಪಾಯಿಂದ ಸ್ಟಾರ್ಟ್ ಆಗಿರೋದು ಇವತ್ತು ಆಲ್ ಓವರ್ ಕರ್ನಾಟಕ ಕವರ್ ಮಾಡೋದಲ್ಲದೆ ಫಾರಿನ್ ಕಂಟ್ರೀಸ್ಗೂ ಹೋಗ್ತಿದೆ ನಿಮ್ಮ ಬ್ಲೌಸಸ್. ಆಕ್ಚುಲಿ ಫಸ್ಟ್ ನಮ್ದು ಬ್ಯಾಗ್ ಅಂಗಡಿ ಇದ್ದಿದ್ದು, ವೆಂಕಟೇಶ್ವರ ಬ್ಯಾಗ್ ವರ್ಕ್ಸ್ ಅಂತ ನಮ್ದು ಅಂಗಡಿ ಇದ್ದಿದ್ದು. ಆ ಅಂಗಡಿನಲ್ಲಿ ನಾನು ಬಂದ್ಮೇಲಕ್ಕೆ ಟೈಲರಿಂಗ್ ಮಿಷನ್ ಇಟ್ಕೊಂಡು ಹಂತವಾಗಿ ಹೇಳಿದೆ. ಇವಾಗ ಬ್ಯಾಗ್ ಅಂಗಡಿಗಿಂತ ಟೈಲರ್ ಅಂಗಡಿನೇ ಜಾಸ್ತಿ ಆಗ್ಬಿಟ್ಟಿದೆ. ಬ್ಯಾಗ್ ಅಂಗಡಿನೇ ಇವಾಗಿಲ್ಲ, ಹೆಸರೇನು ಬ್ಯಾಗ್ ಅಂಗಡಿನೇ. ಇವಾಗ ಹೋದ್ರು ನಮ್ಮ ಟೈಲರ್ ಅಂಗಡಿ ಅಂತ ಹೆಸರಿಲ್ಲ ನಮ್ಮದು, ವೆಂಕಟೇಶ್ವರ ಬ್ಯಾಗ್ ವರ್ಕ್ಸ್ ಅಂತಂದೇ ಅಂಗಡಿ ನಮ್ಮದು. ಆ ಬ್ಯಾಗ್ ಅಂಗಡಿ ಹೋಗ್ಬಿಟ್ಟಿದೆ, ಬ್ಯಾಗ್ಸ್ ಇಲ್ಲ ಇವಾಗ, ಬರೀ ರಿಪೇರಿ ಮಾತ್ರ ಇರುತ್ತೆ. ಸ್ಟಿಚಸ್ ಮಾತ್ರ ಬ್ಲೌಸಸ್ ಲೇಡೀಸ್ ವರ್ಕ್ ಆಗೋಗ್ಬಿಟ್ಟಿದೆ ಇವಾಗ. ಎಲ್ಲನೂ ಹೋದ್ರೂ ನಮಗೆ ಟೈಲರ್ ಅಂತ ಹೆಸರಿದ್ರು ಕೂಡ ಬ್ಯಾಗ್ ಅಂಗಡಿಯವರೇ ಅಂತ ಕರೀತಾರೆ ಹೊರತು ಇಂಥವರು ಟೈಲರ್ ಅಂತಂದೇಳಿ ಹೇಳೋದಿಲ್ಲ ನಮಗೆ. ಹಾಗಾಗಿ ಫಸ್ಟ್ ಹೆಸರು ಬಂದಿದ್ದೆ ವೆಂಕಟೇಶ್ವರ ಬ್ಯಾಗ್ ವರ್ಕ್ಸ್ ಅಂತ. ಒಂದು ಮಿಷನ್ ತಂದು ಇಟ್ಕೊಂಡು ಅದ್ರ ಜೊತೆಗೆ ಇವಾಗ 3 ಆಗಿದೆ. 3ರಿಂದ ಇನ್ನೂ ಮುಂದಕ್ಕೆ ಹೋಗಬೇಕು ಅನ್ನೋ ಒಂದು ಆಸೆನೂ ಇದೆ, ನೋಡುವ ಮುಂದಕ್ಕೆ. ಖಂಡಿತ 3ರಿಂದ 30 ಆಗಬೇಕು ಅಂತ ನಮ್ಮ ತಂಡ ಸಹ ಆಶಿಸುತ್ತೆ ಮೇಡಮ್. ಸೊ ಬ್ಯಾಗ್ ವರ್ಕ್ಸ್ ಅಂತ ಹೇಳಿದ್ರಲ್ಲ, ಇವಾಗೂ ಮಾಡ್ತಿದ್ದೀರಾ? ಬ್ಯಾಗ್ ಸೇಲ್ಸ್ ಮಾಡೋದು ಇಲ್ಲ? ಸೇಲ್ ಇಲ್ಲ, ಬರೀ ರಿಪೇರಿ ಮಾಡೋದು. ಸೇಲ್ಸ್ ಇತ್ತು ಮೊದಲು, ಇವಾಗ ಸೇಲ್ ಯಾಕಂದ್ರೆ ಟೈಮ್ ಸಾಕಾಗ್ತಾ ಇಲ್ಲ. ಮತ್ತೆ ಬೆಂಗಳೂರಿಗೆ ಹೋಗೋದು, ಪರ್ಚೇಸ್ ಮಾಡೋದು, ಇವೆಲ್ಲ ಹಾಕಿ ಮಾಡೋದು. ಒಂದು ಬ್ಯಾಗ್ ಬೇಕು ಅಂತಂದರೆ 30 ಬ್ಯಾಗ್ಸ್ ತೆಗೆದಾಕಬೇಕು. ಅಷ್ಟು 30 ಬ್ಯಾಗ್ ಮತ್ತೆ ಎತ್ತಿಡ್ಬೇಕು ಅನ್ನೋಷ್ಟೊತ್ತು ನಾನು ಒಂದು ಬ್ಲೌಸ್ ಹೊಲ್ಕೋತೀನಿ. ಹಾಗಾಗಿ ಬ್ಯಾಗ್ಸ್ ಸೇಲ್ ಇಲ್ಲ, ಬರೀ ರಿಪೇರಿ ಮಾತ್ರ ಇಟ್ಕೊಂಡಿದ್ದೀವಿ. ಮತ್ತು ಅದ್ರ ಜೊತೆಯಲ್ಲಿ ಸ್ಟಿಚಿಂಗ್ದು ಕಂಟಿನ್ಯೂ ಮಾಡ್ಕೊತಾ ಇದ್ದೀವಿ. ಬ್ಯಾಗ್ ಹೋಯ್ತು, ಬಟ್ಟೆ ನಿಂತೋಯ್ತು ಹಂಗೆ. ಸೊ ಮೇಡಮ್, ಈಗ ಸುಮಾರು 25 ವರ್ಷದಿಂದ ನೀವು ಎಷ್ಟು ದುಡ್ದಿರ್ಬೋದು? ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಈಗ ನೋಡ್ತಾರ ನಮ್ಮ ವೀಕ್ಷಕರಿಗೆ
ಟೈಲರಿಂಗ್ ಮಾಡ್ತಾನೆ ನಾನು ಇಷ್ಟು ಮಾಡ್ಬೋದು ಅಂತ ಅವ್ರಿಗೆ ಗೊತ್ತಾಗ್ಬೇಕು ಅಲ್ಲ. ಸೊ ನೀವು ಎಷ್ಟು ದುಡ್ದಿರಬಹುದು? ಎಷ್ಟು ದುಡ್ದಿರ್ಬೋದು ಅಂತಂದರೆ ನನ್ನ ಮಕ್ಕಳನ್ನ ಒಂದು ರೇಂಜಿಗೆ ತೊಗೊಂಬಂದು ನನ್ನ ಫ್ಯಾಮ್ಲಿನ ಮೇಂಟೈನ್ ಮಾಡೋ ಅಷ್ಟು ದುಡ್ದಿದ್ದೀನಿ. ಇಷ್ಟು ಅಂತ ಹೇಳೋದಿಲ್ಲ, ಯಾಕೆ ಅಂದರೆ ನಾವೇನು ಅವಾಗಿಂದನೂ ನಾನೊಂದು 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ಬ್ಲೌಸಸ್ ಏನು ತೊಗೊಳ್ತಾ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ 15 ರೂಪಾಯಿಂದ, ಆವಾಗಿನ 15 ರೂಪಾಯಿ ಅಂತಂದರೆ ಇವಾಗ 400 ರೂಪಾಯಿ ಅಲ್ಲಿಂದ ಇನ್ನು ಎಷ್ಟು ಮಾಡಿರ್ಬೋದು ನೀವೇ ಯೋಚನೆ ಮಾಡಿ ಅಲ್ವಾ. ಮಕ್ಕಳನ್ನ ಒಂದು ರೇಂಜ್ಗೆ ಓದಿಸ್ಕೊಂಡಿದ್ದೀವಿ. ಮಗಳು MBA ಆಗಿದ್ದಾಳೆ, ಮಗ ಇಂಜಿನಿಯರ್ ಮಾಡಿದ್ದಾನೆ. ನನ್ನ ಫ್ಯಾಮ್ಲಿಗೆ ಮೇಂಟೈನ್ ಮಾಡ್ಕೊಳ್ಳೋ ಅಷ್ಟು ಮಾಡ್ಕೊತಾ ಇದ್ದೀವಿ ಅಷ್ಟೇ, ಬಿಟ್ಟರೆ ಅಷ್ಟು ಇಷ್ಟು ಅಂತ ಅನ್ನೋದು ಏನಿಲ್ಲ. ಅಷ್ಟೇ, ಮಕ್ಕಳಿಗೆ ಓದಿಸ್ಕೊಂಡು ಮೇಂಟೈನ್ ಮಾಡ್ಕೊಂಡಿದ್ದೀವಿ. ಬಟ್ ಅದರಿಂದ ನನಗೆ ಒಂದು ತೃಪ್ತಿ ಇದೆ. 4 ಜನದಲ್ಲೇ ಇಂಥವರು ಹಿಂಗಿದ್ದಾಳಪ್ಪ, ಇವತ್ತು ಈ ರೇಂಜ್ಗಿದ್ದಾರೆ, ಏನು ಇಲ್ದಿರ ಇರೋರು ಇವತ್ತು ಈ ರೇಂಜ್ಗೆ ಬಂದಿದ್ದಾರೆ ಅಂತಂದರೆ ನನಗೆ ಆ ಟೈಲರಿಂಗಿಂದನೇ ನಾನು ಇವತ್ತು 4 ಜನದಲ್ಲಿ ಒಂದು ಹೆಸರು ತೆಗೆದಿದ್ದೀನಿ ಅಂತಂದರೆ ಟೈಲರಿಂದನೇ. ನನಗೆ 4 ಜನದಲ್ಲಿ ಹೋದ್ರೂ ಕೂಡ ನಾನು ಒಂಥರ ನನಗೆ ಹೆಮ್ಮೆ ಅನಿಸುತ್ತೆ. ನಾನು ಟೈಲರಿಂಗಿಂದ ನಾನು ಈ ಥರ 4 ಜನದಲ್ಲಿ ನನಗೆ ಒಂದು ಪೊಸಿಷನಲ್ಲಿ ಇದ್ದೀನಿ ಅನ್ನೋದು ನನಗೊಂದು ಹೆಮ್ಮೆ ಅನಿಸುತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣರು ಯಾರು? ನಿಮ್ಮ ಕಸ್ಟಮರ್ಸ್. ಅವ್ರಿಗೆ ನೀವು ಏನು ಹೇಳ್ಬೇಕಂತ? ಕಸ್ಟಮರ್ಸ್ಗೆ ತುಂಬ ಧನ್ಯವಾದಗಳು. ಸೊ ಮೇಡಮ್, ಏನಂತಂದರೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ 8ರಂದು ಆಚರಿಸ್ತೀವಿ. ಸೊ ಆ ಮಹಿಳಾ ದಿನಾಚರಣೆ ಪ್ರಯುಕ್ತ ನೀವು ಎಲ್ಲ ನಮ್ಮ ಮೇಯ್ನಾಗಿ ಹೆಣ್ಮಕ್ಳಿಗೆ, ನಮ್ಮ ವೀಕ್ಷಕರಿಗೆ ಏನು ಹೇಳಬೇಕಂತ ಅನ್ಕೋತೀರ? ಏನು ಹೇಳ್ತೀನಿ ಅಂತಂದರೆ, ಯಾರೂ ಹೆಣ್ಮಕ್ಳು ಸುಮ್ಮನೆ ಇರಬಾರ್ದು. ಅವ್ರ ಕೈಲಾದಷ್ಟು ಅವ್ರು ದುಡಿಮೆ ಮಾಡಿಕೊಂಡು ಒಬ್ರಿಗೆ ಕೈ ಚಾಚದಿರ ಒಬ್ರಿಗೆ ಕೊಡೋ ಪರಿಸ್ಥಿತಿಲಿ ಇರಬೇಕು ಅಂತ ನಾನು ಬಯಸ್ತೀನಿ. ಸೊ ನಮ್ಮ CTV ವತಿಯಿಂದ ಈ ವಿನೂತನ ಕಾರ್ಯಕ್ರಮ, ವಿನೂತನ ಪ್ರಯತ್ನ, ಮಹಿಳಾ ಸಾಧಕಿಯರನ್ನ ಪರಿಚಯಿಸುವಂತಹ ಪ್ರಯತ್ನ ಒಂದು ಮಾಡಿದ್ದೀವಿ. ಇಲ್ಲಿಗೆ ಬಂದಿದ್ದು ನಿಮ್ಗೆ ಎಷ್ಟು ಖುಷಿ ತಂದಿದೆ? ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಎಲ್ಲೋ ನನಗೆ ಅಸಲು ಗೊತ್ತೇ ಇರಲಿಲ್ಲ. ನಾನು ಟೈಲರಿಂಗ್ ಅಂಗಡಿಲಿದ್ದೆ, ಈ ಥರ ಇದ್ದೆ ಬರ್ತೀರಾ ಅಂತಂದರು. ನನ್ನಿಂದ ಇನ್ನೊಬ್ಬರಿಗೆ ಉಪಯೋಗ ಬರುತ್ತೆ ಅಂತಂದೇಳಿ ಆಗುತ್ತೆ ಅನ್ನೋಗಿದೆ ನನ್ನ ಒಂದು ಇದೆಲ್ಲ ನಾನು ತಿಳಿಸೋಣ ಜನಗಳಿಗೆ ಅಂತಂದೇಳಿ ಬಂದಿದ್ದೀನಿ. CTV ಅವ್ರಿಗೂ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಶಾರದಾ ಅವರು ನಮ್ಮ ಜೊತೆ ಬಂದು ತಮ್ಮ ಅನುಭವಗಳನ್ನೆಲ್ಲ ಹಂಚ್ಕೊಂಡ್ರು. 15 ರೂಪಾಯಿಂದ ನಾನು ಬ್ಲೌಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರು. ಇವತ್ತು ಫಾರಿನ್ ಕಂಟ್ರೀಸ್ವರೆಗೂ ಅವ್ರ ಬ್ಲೌಸ್ಗಳೆಲ್ಲ ಹೋಗಿದೆ. ತುಂಬ ಖುಷಿ ಆಗುತ್ತೆ ಮೇಡಮ್, ನೀವು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಅನುಭವಗಳನ್ನೆಲ್ಲ ಹಂಚ್ಕೊಂಡಿದ್ದಕ್ಕೆ ತುಂಬ ತುಂಬ ಖುಷಿ ಆಗುತ್ತೆ. ನಮ್ಮ ಕಡೆಯಿಂದ ನಿಮಗೆ ಒಂದು ಸ್ಮಾಲ್ ಗ್ರ್ಯಾಟಿಟ್ಯೂಡ್ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮಹಿಳಾ ಸಾಧಕಿಯರನ್ನ ಪರಿಚಯಿಸುವಂತಹ ಒಂದು ವಿನೂತನ ಪ್ರಯತ್ನ, ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಸೊ ಮಾರ್ಚ್ 1ರಿಂದ 31ರವರೆಗೂ ಪ್ರತಿದಿನಾನು ಮಹಿಳಾ ಸಾಧಕಿಯರನ್ನ ನಾವು ಪರಿಚಯಿಸ್ತಾ ಇದ್ದೀವಿ. 31 ಎಪಿಸೋಡ್ಗಳನ್ನ ನೀವು ನೋಡಬೇಕು. ಅಷ್ಟು ಎಪಿಸೋಡ್ಗಳಲ್ಲಿ ಯಾವ್ದಾದ್ರು ಒಂದಿಗಾದ್ರೂ ನೀವು ಕನೆಕ್ಟ್ ಆಗೋದಿಲ್ವಾ? ಯಾವ್ದಾದ್ರು ಒಂದಕ್ಕಾದ್ರೂ ಕನೆಕ್ಟ್ ಆಗಿ ನೀವು ಸಾಧಕರಾಗಿ ನೀವು ಸಹ ಬಂದು ಈ ಚೇರ್ ಮೇಲೆ ಕುತ್ಕೋಬೇಕು ಅಂತ ಹೇಳ್ತೀನಿ. ಪ್ರತಿದಿನ ಸಂಜೆ 6 ಗಂಟೆಗೆ ಮಾರ್ಚ್ 1ರಿಂದ ಮಾರ್ಚ್ 31ರವರೆಗೆ ನೋಡಿ ಮಹಿಳಾ ಸಾಧಕಿ ಕಾರ್ಯಕ್ರಮ. ನಮಸ್ಕಾರ.